ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ನೋಡಿ, ಇವತ್ತಿನ ಬ್ಲಾಗಲ್ಲಿ ನಾನು ತುಪ್ಪ ಬಳಸಿ ಹೋಮ್ಮೇಡ್ ಮಾಯ್ಶ್ಚರೈಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನಾನು ಮಾಯ್ಶ್ಚರೈಸರ್ನ ಹಾಕಿಟ್ಕೊಳ್ಳೋಕ್ಕೆ ಒಂದು ಗ್ಲಾಸ್ ಕಂಟೈನರ್ನ ತೊಗೊಂಡಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡ್ಕೊಂಡಿದ್ದೀನಿ. ಸೊ ಅದನ್ನು ರೆಡಿ ಮಾಡೋಣ ಇವಾಗ. ಅದನ್ನು ಮಾಡೋಕ್ಕೆ ನೋಡಿ, ಇದು ತುಪ್ಪ. ಈ ತುಪ್ಪ ಇದು ಮನೆಯಲ್ಲೇ ಮಾಡಿದಂಥ ತುಪ್ಪ, ಇದು ಮನೆ ತುಪ್ಪದಿಂದ. ಬಟ್ ಇದು ಎಮ್ಮೆ ತುಪ್ಪ ಸ್ವಲ್ಪ ನಮ್ಮ ಮನೆಗೆ ಯಾರೂ ತಿನ್ನೋದಿಲ್ಲ, ಹಾಗಾಗಿ ಇದನ್ನು ಉಪಯೋಗಿಸ್ತಾ ಇಲ್ಲ. ಭಾಳ ದಿನ ಆಗಿತ್ತು. ಕೇವಲ ತಿಂಡಿಗಷ್ಟೇ ನಾವು ತಿಂಡಿಗೆ ಅಡುಗೆಗೆಲ್ಲೇ ಉಪಯೋಗಿಸ್ತಾ ಇದ್ದು, ಅದು ತುಂಬ ಅಪರೂಪದಲ್ಲಿ ಉಪಯೋಗಿಸ್ತಾ ಇದ್ವಿ. ಸೊ ಅದಕ್ಕೆ ಇದನ್ನು ಹಾಗೆ ಇದೆ ಅಂತಂದ್ಬಿಟ್ಟು ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ. ಇದರಲ್ಲಿ ಮನೆಯಲ್ಲೇ ತುಪ್ಪದಿಂದ ಮಾಯ್ಶ್ಚರೈಸ್ ರೆಡಿ ಮಾಡೋಣ ಅಂತ. ನೋಡಿ, ಅದಕ್ಕೆ ಒಂದು ಲೋಟ ತೊಗೊಂಡಿದ್ದೀನಿ. ಅಂದರೆ ಸರ್ಫೇಸ್ ಸ್ವಲ್ಪ ಅಗಲವಾಗಿ ಇರೋವಂಥ, ಫ್ಲ್ಯಾಟ್ ಆಗಿರೋ ಅಂಥ ಲೋಟ ತೊಗೊಂಡಿದ್ದೀನಿ. ಸೊ ನೀರು ಹಾಕ್ಬಿಟ್ಟು ನಾನು ತುಪ್ಪಕ್ಕೆ ನೀರು ಹಾಕ್ಬಿಟ್ಟು ಅದನ್ನು ನಾನು ಚೆನ್ನಾಗಿ ತಟ್ಟೆಯಲ್ಲಿ ಉಜ್ಜುತ್ತೀನಿ. ಅದು ನೀರು ಹಾಕಿ ಉಜ್ಜೋದ್ರಿಂದ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿಕೊಂಡು ಅದು ನಿಮಗೆ ತುಪ್ಪ ಗೊತ್ತಿರುತ್ತಲ್ಲ, ಮರಳಾಗಿರುತ್ತೆ ತುಪ್ಪ. ಆ ಮರಳಾಗಿರೋದೆಲ್ಲ ಫುಲ್ಲು ಸಾಫ್ಟಾಗಿ ಪೇಸ್ಟ್ ಥರ ಹೋಗಿ ಇದು ಪೇಸ್ಟ್ ಥರ ಆಗಿಬಿಟ್ಟು ಫುಲ್ಲು ಇದು ಕ್ರೀಮ್ ಇದಕ್ಕೆ ಬರುತ್ತೆ ಇದು ತುಪ್ಪ. ಸೊ ಈ ರೀತಿಯಾಗಿ ಮಾಡೋದು. ನೋಡಿ, ನಾನು ಫಸ್ಟ್ನೇ ಸಲ ಮಾಡಿದ್ದು ಈ ರೀತಿ ಆಯಿತು. ನಾನು ಅದನ್ನು ಈ ಗ್ಲಾಸ್ ಕಂಟೈನರಲ್ಲಿ ಇಟ್ಕೋತೀನಿ. ಇದು ನಾನು ಮುಂಚೆನೇ ತೊಳೆದಿಟ್ಕೊಂಡಿದ್ದೆ. ಮತ್ತು ನಾನು ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಇದರಲ್ಲಿ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಕೆಲವು ವೀಡಿಯೋಗಳನ್ನ ನೋಡಿದ್ದೆ ಈ ರೀತಿ ಮಾಡೋದು. ತುಂಬ ಸಿಂಪಲ್ ಅನ್ನಿಸ್ತು ಮಾಡೋದು. ಸೊ ಟ್ರೈ ಮಾಡೋಣ ಅಂದ್ಕೊಂಡೆ. ಆದರೆ ನೋಡಿ, ಇದೇ ರಿಯಾಲಿಟಿ ಇದೆ. ನನ್ನ ಕೈಯೆಲ್ಲ ಎಷ್ಟು ರಾಡಿಯಾಗಿದೆ ಅಂತ ನೋಡಿ. ಇದನ್ನು ಉಜ್ಜಿ ಅದನ್ನು ಉಜ್ಜಿ ತುಂಬ ಕೈಯೆಲ್ಲ ನೋವು ಬಂತು. ತುಂಬ ಹೊತ್ತು ಅದನ್ನು ಉಜ್ಜಬೇಕು. ಯಾಕಂದರೆ ಅದು ಮರಳಾಗಿರೋದು ಪೂರ್ತಿ ಒದಬೇಕು. ನಾವು ಎಷ್ಟು ಸಲ ನೀರು ಹಾಕ್ಕೋತೀವೋ ಪ್ರತಿ ಸಲನೂ ಅದು ಕ್ರೀಮ್ ಟೆಕ್ಸ್ಚರಿಗೆ ಅದು ಪೂರ್ತಿಯಾಗಿ ಹೋಗೋವರೆಗೂ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ಅದು ತುಪ್ಪ ಫುಲ್ಲು ಕ್ರೀಮ್ ಆಗೋವರೆಗೂ. ಸೊ ನಾನು ಕೆಲವು ವೀಡಿಯೋದಲ್ಲಿ ನೋಡಿದ್ದೆ, ಅಲ್ಲಿ ವಾಟರ್ನ ಮತ್ತೆ ತೆಗಿತಾರೆ. ಬಟ್ ನಂಗೆ ಅಂಥ ನೆಸೆಸಿಟಿನೇ ಬಂದಿಲ್ಲ. ನೋಡಿ, ಈ ಸಲ ನಾನು ಹಾಕ್ಕೊಂಡಿದ್ದು 2ನೇ ಸಲ ಹಾಕ್ಕೊಂಡಿದ್ದು ತುಪ್ಪ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿತ್ತು. ಪ್ರಮಾಣ ಜಾಸ್ತಿ ಆಗಿದೆ. ಸೊ ನೀರು ಕೂಡ ಜಾಸ್ತಿ ಹಾಕ್ಕೊಂಡಿದ್ದೆ. ನೀರು ಕೂಡ ನಾನು ಎಷ್ಟು ಸಲ ನಾನು ಅದನ್ನು ಉಜ್ಜಿದ್ರ ಸಮೇತ ಅದು ನೀರೆಲ್ಲ ಅಬ್ಸರ್ವೇ ಮಾಡ್ಕೋತಾ ಇತ್ತು. ನೀರು ಅಬ್ಸರ್ವ್ ಮಾಡ್ಕೊಂಡಾಗೆಲ್ಲ ಸ್ವಲ್ಪ ನೀರು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಸೊ ತುಂಬ ಇದಾಯಿತು. ನೋಡಿ, ನಾನು ವೀಡಿಯೋ ಮಾಡ್ಬೇಕಾರೆ ಪದೇ ನನಗೆ ಪಾಸ್ ಆಗೋದು, ಎದ್ದು ಹೋಗಿ ನಮ್ಮ ಪುಟ್ಟಿನ ನೋಡ್ತಾ ಇದ್ದೆ. ಅವಳು ಮಲ್ಕೊಂಡಿದ್ಲು ಅಂತ ಹೋಗ್ತಿದ್ದೆ. ನೋಡಿ, ಅವಳು ಕೊನೆಗೂ ಹಾಲೆ ಎದ್ಬಿಟ್ಟಿದ್ಲು ನಮ್ಮ ಪುಟ್ಟಿ. ಸೊ ಅದರಿಂದಾಗಿ ಸ್ವಲ್ಪ ನನಗೆ ಲೇಟ್ ಆಯಿತು. ವೀಡಿಯೋ ಶಾರ್ಟ್ ಇದೆ, ಬಟ್ ಈ ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಟೈಮ್ ತಗೋತು. ಸೊ ನೋಡಿ, ನಮ್ಮ ರಶ್ಮಿ ಮತ್ತು ಮೀನಾ ಬಂದರು. ನಮ್ಮ ಮೀನನಿಗೆ ಯಾಕೋ ಹುಷಾರಿರಲಿಲ್ಲ. ಸ್ವಲ್ಪ ಕೈ ಶೋಲ್ಡರ್ ಅದೆಲ್ಲ ಪೇಯ್ನ್ ಆಗ್ತಿತ್ತು. ಏನೂ ಎತ್ತಿಡೋಕ್ಕಾಗಲ್ಲ, ನೋವಾಗ್ತಿದೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಈಗ 2-3 ಡೇಸಿಂದ ಹೇಳ್ತಾ ಇದ್ರಂತೆ. ಅದಕ್ಕೆ ನಮ್ಮ ಕುಶಂಕರ್ ಡ್ಯಾಡಿ ಆಸ್ಪತ್ರೆಗೆ ಹೋಗಿ ಬನ್ನಿ ಅಂತಂದು ಕಳಿಸಿದ್ರು. ಸೊ ನೋಡಿ, ನಾನು 3rd ಟೈಮ್ ಮಾಡ್ಕೊಂಡಾಗ ಇದು ಜಾಸ್ತಿ ಮಾಡ್ಕೊಂಡಿದ್ದೆ. ಸೊ 3rd ಟೈಮ್ ಮಾಡ್ಕೊಂಡಾಗ ಇದು ಇಷ್ಟೊಂದಾಯಿತು. ಇದನ್ನು ನಾನು ಇದು ಮಾಡ್ಕೊಂಡಿದ್ದೆ. ಓಕೆ, ನಮ್ಮ ಮೀನಾನ ಏನು ಪ್ರಾಬ್ಲಮ್ ಅಂಥದ್ದೇನೂ ಇಲ್ಲ ಅಂತ ಹೇಳಿದರೆ ಡಾಕ್ಟರು. ಓಕೆ, ನೋಡಿ, ಇದು ನಾನು ಗ್ಲಾಸ್ ಕಂಟೈನರಲ್ಲಿ ಫುಲ್ಲು ಈ ರೀತಿ ಆಯಿತು. ನೋಡಿ, ಈ ರೀತಿಯಾಗಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಫ್ರಿಜ್ಜಲ್ಲಿ ಬೇಕಿದ್ರೆ ಇಟ್ಕೋಬೋದು, ಹಾಗೆ ಬೇಕಿದ್ದರೂ ಇಟ್ಕೋಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ಇದನ್ನು ಹಚ್ಚಿದೆ, ಬಟ್ ಒಂಚೂರು ಸ್ಟಿಕ್ಕಿ ಅನ್ನಿಸ್ಲಿಲ್ಲ, ಆಯಿಲ್ ಅನ್ನಿಸ್ಲಿಲ್ಲ. ಅದೆಷ್ಟು ನೀಟಾಗಿ ಹಿಂಗೆ ಹಾಕ್ಕೊಂಡ ತಕ್ಷಣ ಇದಾಗಿಬಿಡ್ತು. ಸೊ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ಇನ್ನೂ ಹೆಚ್ಚಿನಾಗಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್.